निधिये सर्वविद्यानं विशदे वैभवं गुरुवे सर्वलोकानं दक्षिणामूर्तये नमः। आगर्षाय वसुम्प्रोक्तो आगर्षाप्रतिपत्ते जगतो पितरो वन्दे पार्वती परमेश्वरो। आचम्यां प्राणायाम्यां ओम भूर्भुवस्वाहा। ಈ ದಿನ ಶ್ರಾವಣ ಮಾಸಂ ಶುಕ್ಲಪಕ್ಷ ಪ್ರಥಮ ಶನಿವಾಸರಸ್ಯಾಹ ಪ್ರಯೋಕ್ತಾಹಂ ಶನೇಶ್ವರಂ ರಥಾಕಥಾಹಂ ರಥ ಮತ್ತು ಕಥೆಯನ್ನು ಕೂಡ ಮಾಡಿ ನವಗ್ರಹ ಪೂಜೆಯನ್ನು ಮಾಡೋಣ. ಇಲ್ಲಿ ಬಂದಿರತಕ್ಕಂಥವರು ಎಷ್ಟೋ ಜನಕ್ಕೆ ಸಪ್ತಮ ಶನಿಕಾಟ, ಅಷ್ಟಮ ಶನಿಕಾಟ, ಪಂಚಮ ಶನಿಕಾಟ, ದ್ವಾದಶ ಮತ್ತು ಲಗ್ನ ಪ್ರಥಮ ಬಂದಾಗ ದ್ವಾದಶಂ ಲಗ್ನ ದ್ವಾದಶಂ ಈ ಮೂರು ಕೂಡ ಶನಿ ಶಾಡೆ ಶಾಸ್ತ್ರ ಅಂತ ಹೇಳ್ತೀವಿ. ಸಪ್ತಮ ಶನಿ ಪಾಠಶೋ ಶನಿ ಮಹಾರಾಜರು 9 ಗ್ರಹಗಳಲ್ಲಿ ಪ್ರಥಮವಾದಂಥ ಸೂರ್ಯದೇವನು, ಚಂದ್ರದೇವರು, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಅಂತ ಹೇಳಿದಾಗ 5 ಗ್ರಹಗಳಲ್ಲಿ ತುಂಬ ಸ್ವಸ್ಥಾನ ಹೊಂದಿರ್ತವೆ. 7 ಗ್ರಹಗಳು ತನ್ನದೇ ಆದಂಥ ಸ್ಥಾನಬಲಗಳನ್ನು ಹೊಂದಿರ್ತವೆ. ಇನ್ನು 2 ಗ್ರಹಗಳು ನೀಚ ಗ್ರಹಗಳು ಅಂತ ಹೇಳ್ತೀವಿ, ನಾವು ಪಾಪಗ್ರಹ ಅಂತ ಹೇಳ್ತೀವಿ. ಅದನ್ನ ಎಡದಿಂದ ಬಲಕ್ಕೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ನವಗ್ರಹಗಳಿಗೆ ಪ್ರತಿಯೊಬ್ಬರು ಗೊತ್ತು. ಬಲದಿಂದ ಎಡಕ್ಕೆ ನಮಸ್ಕಾರ ಮಾಡೋದು 2 ಗ್ರಹಗಳು ಮಾತ್ರ, ಅದು ರಾಹು ಮತ್ತು ಕೇತುಗಳು. ನಮಸ್ಕಾರವನ್ನು ಮಾಡುವಾಗ ಅಪ್ರದಕ್ಷಿಣ ನಮಸ್ಕಾರ ಅಂತ ಹೇಳ್ತೀವಿ. ಅಪ್ರದಕ್ಷಿಣ ಅಂದರೆ ವಿರುದ್ಧವಾಗಿ ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು. ಯಾರಿಗೆ? ರಾಹು ಮತ್ತು ಕೇತುಗಳಿಗೆ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರೋ ಶನಿಶ್ಚ ರಾಹು ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಸಂಭವೇ ಪ್ರದೇಶಾಯ ಸರ್ವಾಯ ಮಹಾದೇವಾಯ ನಮಃ. ಮೃತ್ಯುಂಜಯನು ಕೂಡ ಹೊರತಾಗ ಆದಿತ್ಯಾದಿ ನವಗ್ರಹಗಳಲ್ಲಿ ಪ್ರಥಮವಾಗಿ ಅವನ್ನ ಪೂಜೆಯನ್ನು ಸಲ್ಲಿಸಿದಾಗ ಆ ಮೃತ್ಯುವಿನಿಂದ ಕೂಡ ನಾವು ಪಾರಾಡ್ಬೋದು. ಹಾಗಾಗಿ ಒಬ್ಬ ಮನುಷ್ಯನ ಜಾತಕದಲ್ಲಿ ಲಗ್ನಕ್ಕೆ ಪ್ರವೇಶ ಮಾಡಿದಾಗ 2.5 ವರ್ಷಗಳ ಕಾಲ ಕಾಟವನ್ನು ಕೊಡ್ತಾರೆ, ಮಾತಾಡಬಾರದು. ಲಗ್ನಕ್ಕೆ ಪ್ರವೇಶ ಮಾಡಿದಾಗ 2.5 ವರ್ಷ ಕಾಲ ಅವರಿಗೆ ಕಾಟಗಳನ್ನು ಕೊಡ್ತಾರೆ. ಅಂದರೆ ಲಗ್ನದಿಂದ ಆಚು ಮತ್ತು ಬಾಚು ಅಂತ ಹೇಳ್ತೀವಿ. ಅಂದರೆ ಹಿಂದೆ ಮತ್ತು ಮುಂದೆ. ನಾವು ಈ ಇರ್ತಕ್ಕಂಥ ಗ್ರಹ ದೋಷಗಳಲ್ಲಿ ಇರ್ತಕ್ಕಂಥದ್ದು ಕುಂಭ, ಮಕರ, ಕುಂಭ, ಮೀನ. ಯಾವುದು? ಮಕರ, ಕುಂಭ, ಮೀನ. ಈಗ ಮಹಾರಾಜರು ಕುಂಭರಾಶಿಯಲ್ಲಿ ತಾನು ಸ್ಥಾನ ಪಲ್ಲಟನೆ ಮಾಡ್ತಾ ಇದ್ದಾರೆ. ಆ ಸ್ಥಾನದಿಂದ ಹಿಂದೆ ಯಾವುದಿದೆ ಅಂದರೆ ಮಕರ ರಾಶಿ ಇದೆ, ಮುಂದೆ ಮೀನರಾಶಿ ಇದೆ. ಮಕರ ಮತ್ತು ಕುಂಭ, ಮೀನ ಈ 3 ರಾಶಿಗಳಿಗೂ ಕೂಡ ಶಾಡೆ ಶಾಸ್ತ್ರ ಇರ್ತಕ್ಕಂಥದ್ದು. ಅಂಥವರು ಏನು ಮಾಡಬೇಕು ಅಂದರೆ ಜನ್ಮದ ವೃತ್ತಾಂತದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳ್ತೀವೋ ಅದು ವಿರುದ್ಧವಾಗಿ ನಡೆಯುವಂಥ ಸಾಧ್ಯತೆ ಆಗುತ್ತೆ. ನಮಗೆ ಕೋಪ ಇಲ್ಲ ಅಂದರೂ ಕೋಪ ಬರುವಂಥ ಸಾಧ್ಯತೆ ಆಗುತ್ತೆ. ಒಳ್ಳೆಯದು ಮಾಡಬೇಕು ಅಂದರೆ ಕೆಟ್ಟದ್ದು ಆಗೋ ಸೃಷ್ಟಿಯಾಗೋ ಸಾಧ್ಯತೆ ಇರುತ್ತೆ.
ನಾವು ಏನಾದರೂ ಮಾಡಿ ಈಗಲಾದ್ರೂ ಬದಲಾಗೋಣ ಅಂತಂದರೆ ಅದು ಬದಲಾಗೋದಕ್ಕೆ ಸಾಧ್ಯವೇ ಆಗುತ್ತಿರಲಿಲ್ಲ. ಎಷ್ಟು ಸಂಪಾದನೆ ಮಾಡಿದ್ರೂ ಅಷ್ಟು ಸಂಪಾದನೆಗೆ ವಿರುದ್ಧವಾಗಿ ಇರುತ್ತೆ ಹೊರತು ಅದಕ್ಕೆ ಮಿಗಿಲಾಗಿ ಯಾವುದು ಬರಲ್ಲ. ಅಲ್ಲಿ ಸಪ್ತಮ ಸನಿಕಾಟ ಅಂತಂತ ಹೇಳಿದಾಗ ಅದು ಮತ್ತೊಂದು ವಿಷಯ ಬರುತ್ತೆ. ಈ ಸಾಡೆ ಶಾತಿ ಇದ್ದಾಗ ಮಾತ್ರ ಜೀವನಕ್ಕೆ ಅಷ್ಟೊಂದು ಆತಂಕಗಳನ್ನು ಬೀಳ್ತವೆ. ಮನುಷ್ಯನಿಗೆ ಅವಾಗ ಒಂದೊಂದು ಪೆಟ್ಟುಗಳು ಸಾಧಾರಣವಾಗಿ ಬೀಳ್ತಾ ಇರುತ್ತೆ. ಎಷ್ಟು ಒಂದು ಎಚ್ಚರಿಸ್ಕೊಂಡ್ರು ಇನ್ನೊಂದು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಡೆ ಶಾತಿ ಇರ್ತಕ್ಕಂಥವರು ಶನಿ ಮಹಾರಾಜರ ಮೂಲ ಮಂತ್ರವನ್ನು ಜಪ ಮಾಡಿ ಆ ಮೂಲ ಮಂತ್ರದ ಸ್ತೋತ್ರವನ್ನು ಹೇಳಿ ಎಳ್ಳಿನಿಂದ ಮಾಡಿರ್ತಕ್ಕಂಥ ಎಣ್ಣೆಯನ್ನು ಆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿದಾಗ ಆಗ ಒಂದು ಸ್ವಲ್ಪ ತಂಪಾಗ್ತಾರೆ. ಮತ್ತೆ ಇನ್ನೊಂದು ಯಾವ ರೀತಿ ಬದಲಾಗಬೇಕು ಅಂದರೆ ಆ ಶನಿಕಾಟದಿಂದ ಮುಕ್ತರಾಗಬೇಕು ಅಂತಂದರೆ ಸುಳ್ಳನ್ನು ಹೇಳಬಾರದು. ಆದಷ್ಟು ಸುಳ್ಳು ಹೇಳೋ ಸಹಜ, ಆದಷ್ಟು ಸತ್ಯವನ್ನು ಹೇಳುವುದಕ್ಕೆ ಪ್ರಯತ್ನ ಪಡಬೇಕು. ಆ ಸಾಡೆ ಶಾತಿಯಲ್ಲಿರ್ತಕ್ಕಂಥವ್ರಿಗೆ ಅವರು ಅಧರ್ಮಕ್ಕೆ ಹೋಗಬಾರದು, ಧರ್ಮವನ್ನು ಆಚರಣೆ ಮಾಡಬೇಕು. ಮತ್ತು ಯಾವುದೇ ಥರದ ಕೆಲಸಗಳನ್ನು ಮಾಡಬೇಕಂದ್ರೆ ಮುಂದಾಲೋಚನೆ ಅಂತ ಹೇಳ್ತೀವಿ, ಅಂದರೆ ಯೋಚನೆ ಮಾಡಿ ನಂತರ ಕಾರ್ಯವನ್ನು ಕೈಗೂಡಬೇಕು. ಇಂಥ ಕೆಲಸಗಳಲ್ಲಿ ನಾವು ಅವರಿಗೆ ಮೊದಲನೇ ಆತರ ಅನ್ನೋದಿರುತ್ತೆ, ಆ ಆತರವನ್ನು ಸ್ವಲ್ಪ ತಡೆಗಟ್ಟಬೇಕು. ಆಗ ಸ್ವಲ್ಪ ನಾವು ನಿಧಾನವಾಗಿ ಪ್ರಧಾನವಾಗುತ್ತೆ. ಯಾವುದೇ ಕೆಲಸ ಮಾಡಿದ್ರೆ ನಿಧಾನವಾಗಿ ಮಾಡಿದ್ರೆ ಪ್ರಧಾನವಾಗೂ ಸಿಗುತ್ತೆ, ಮಾಡುವಂಥ ಕಾರ್ಯಕ್ಕೆ ಯಶಸ್ಸು ಕೂಡ ಸಿಗುತ್ತೆ. ಮತ್ತು ಧರ್ಮದಿಂದ ಆಚರಣೆ ಮಾಡಿದ್ರೆ ಯಾವುದೂ ಕೂಡ ಅದು ಕಳ್ಕೊಳ್ಳೋದಿಲ್ಲ. ಮತ್ತು ನಾನು ಹೇಳಿದೆ ಅಧರ್ಮ, ಸುಳ್ಳು, ಮತ್ತು ಈ ಸುಳ್ಳುಗಳಿಂದ ಮನುಷ್ಯನು ತುಂಬ ಸುಳ್ಳಿಗೆ 16 ಸುಳ್ಳನ್ನು ಹೇಳಬೇಕಾಗುತ್ತೆ, 16 ಸುಳ್ಳಿಗೆ 1000 ಸುಳ್ಳು ಹೇಳಬೇಕಾಗುತ್ತೆ. ಜೀವನವೇ ಒಂಥರ ನರಕ ಆಗುವಂಥ ಸಾಧ್ಯತೆ ಬಂದ್ಬಿಡುತ್ತೆ ಆ ಶನಿ ಕಾಟದಿಂದ. ಇವರಿಗೆ ಸಾಡೆ ಶಾತಿ ಅಂತ ಹೇಳಿದೆ. ನಂತರ ಸಪ್ತಮ ಶನಿ ಕಾಟ, ಲಗ್ನದಿಂದ 7ನೇ ಮನೆಯಲ್ಲಿ ಶನಿವಾರ ಆಗಿದ್ರೆ ಅದನ್ನು ನಾವು ಸಪ್ತಮ ಶನಿ ಕಾಟ ಅಂತ ಹೇಳ್ತೀವಿ. ಯಾರು ಅವರು ಕುಂಭ, ಇದು ಸಿಂಹ ರಾಶಿಯವರು. ಸಿಂಹ ಕನ್ಯಾ ತುಲ ವೃಶ್ಚಿಕ ಧನುಷು ಮಕರ ಕುಂಭ ರಾಶಿಯಲ್ಲಿರ್ತಕ್ಕಂಥವ್ರು ಅಂದರೆ ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ಕೂಡ ಅವರಿಗೆ ಸಪ್ತಮ ಶನಿ ಕಾಟ ಅಂತ ಹೇಳ್ತಾರೆ. ಸಪ್ತಮ ಶನಿ ಕಾಟ